ಅವಾಗೆಲ್ಲ ಈ ತಂತ್ರವಿದ್ಯೆಗಳನ್ನು ಸಿದ್ಧಿ ಮಾಡೋದಕ್ಕೆ ಕೆಲವೊಂದು ಜಾಗ ಇದ್ವು. ಆಗ ಮಗ ಏನು ಮಾಡ್ತಾನೆ, ಊರೆಲ್ಲ ಹುಡ್ಕೊಂಡು ಒಂದು ಬೇಕನ್ನ ತಗೊಂಬರ್ತಾನೆ. ಅರ್ಥ ಆಗಿರ್ಬೇಕು ನಿಮಗೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂಥೇಳಿ. ನಿನ್ನೆ ನಮ್ಮ ತಾಯಿ ಜೊತೆ ಹಾಗೆ ಮಾತಾಡ್ತಾ ಇದ್ದೆ. ಇದೆಲ್ಲ ಮಾಯೆ, ಇದೆಲ್ಲ ಭ್ರಮೆ, ನಾವೇ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು, ಫಿಸಿಕಲ್ ಇದು ಯಾವುದು ರಿಯಾಲಿಟಿನೇ ಅಲ್ಲ ಅಂತ. ಹೀಗೆ ಮಾತಾಡ್ತಾ ಅವ್ರು ನನಗೊಂದು ಕ್ವಶನ್ ಕೇಳಿದರು. ಹಾಗಾದರೆ ನಮ್ಮ ಹಿರಿಯರು ಮಾಡಿದ್ದೆಲ್ಲ ಸರಿ ಅಲ್ವಾ? ಈ ಸಂಪ್ರದಾಯಗಳು, ಆಚರಣೆಗಳು ಇದೆಲ್ಲ ತಪ್ಪ? ಆವಾಗ ನಾನು ಅವ್ರಿಗೊಂದು ಕತೆ ಹೇಳಿದೆ, ನಿಮ್ಮ ಜೊತೆ ಅದನ್ನು ಹಂಚ್ಕೊತಿದ್ದೀನಿ. ಒಬ್ಬ ಬ್ರಾಹ್ಮಣ ತಂದೆ ಇರ್ತಾನೆ, ಮನೆಯಲ್ಲಿ ಪೂಜೆ ಮಾಡಿಸ್ತಾ ಇರ್ತಾನೆ. ಅವ್ರ ಮನೇಲಿ ಒಂದು ಬೆಕ್ಕಿರುತ್ತೆ. ಆ ಬೆಕ್ಕು ಪೂಜಾ ಟೈಮ್ನಲ್ಲಿ ಪದೇ ಪದೇ ತೊಂದರೆ ಕೊಡ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಓಡಾಡ್ತಾನೇ ಇರುತ್ತೆ. ಆಗ ಬ್ರಾಹ್ಮಣ ತಂದೆ ಏನು ಮಾಡ್ತಾರೆ, ಆ ಬೆಕ್ಕನ್ನು ತಗೊಂಡೋಗಿ ಗೇಟಿಗೆ ಕಟ್ತಾರೆ, ತೊಂದರೆ ಕೊಡಬಾರ್ದು ಅಂತ. ಇದನ್ನು ಅವ್ರ ಮಗ ನೋಡ್ತಾ ಇರ್ತಾನೆ. ಹೀಗೆ ಮಗ ಬೆಳೆದು ದೊಡ್ಡವನಾಗ್ತಾನೆ, ಅವ್ರ ತಂದೆ ತೀರೋಗ್ತಾರೆ. ಹೀಗೆ ಇನ್ನೊಂದು ಪೂಜೆ ಮಾಡಿಸೋವಂಥ ಟೈಮ್ ಬರುತ್ತೆ ಅವ್ರ ಮನೆಯಲ್ಲಿ. ಆಗ ಮಗ ಏನು ಮಾಡ್ತಾನೆ, ಊರೆಲ್ಲ ಹುಡ್ಕೊಂಡು ಒಂದು ಬೇಕನ್ನ ತಗೊಂಬರ್ತಾನೆ. ಬೇಕನ್ನ ತಗೊಂಬಂದು ಅವ್ರ ಮನೆ ಗೇಟಿಗೆ ಕಟ್ತಾನೆ. ಕಟ್ಬಿಟ್ಟು ಪೂಜೆ ಮಾಡ್ತಾನೆ. ಅರ್ಥ ಆಗಿರ್ಬೇಕು ನಿಮಗೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂಥೇಳಿ. ಸೊ ಮಗ ಏನು ಅಂದ್ಕೊಂಡಿರ್ತಾನೆ ಅಂತಂದರೆ, ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ತಂದೆಯವರು ಬೆಕ್ಕನ್ನು ಗೇಟಿಗೆ ಕಟ್ಟಿದ್ರು, ಹಾಗಾಗಿ ಪೂಜೆ ಮಾಡೋದಕ್ಕೆ ಬೆಕ್ಕು ಬೇಕೇ ಬೇಕು ಅಂತ. ಹಾಗಾಗಿ ಅವನು ಊರೆಲ್ಲ ಹುಡ್ಕೊಂಡು ಬೆಕ್ಕನ್ನ ತಂದು ಆ ಗೇಟಿಗೆ ಕಟ್ಟಿ ಪೂಜೆ ಮಾಡ್ತಾನೆ. ನಮ್ಮೆಲ್ಲ ಎಷ್ಟೋ ಪದ್ಧತಿಗಳು, ಆಚರಣೆಗಳು ಇದೇ ರೀತಿಯಾಗಿದೆ. ಸ್ನೇಹಿತರೆ, ನಾನು ಈ ಆಚರಣೆಗಳು ಅಥವಾ ಪದ್ಧತಿಗಳ ವಿರೋಧಿ ಅಲ್ಲ. ನಮ್ಮ ಖುಷಿಗೆ ಅಥವಾ ಸಂತೋಷಕ್ಕೆ, ಶಾಂತಿಗೆ ಈ ಪದ್ಧತಿಗಳನ್ನು ಆಚರಿಸೋದು ತಪ್ಪೇನಿಲ್ಲ. ಆದರೆ ಯಾವುದು ಸತ್ಯ, ಇದು ಹೀಗೇ ಮಾಡಬೇಕಾ, ಹೀಗೆ ಮಾಡಿದರೆ ಏನಾದರೂ ತೊಂದರೆ ಆಗುತ್ತಾ, ಈ ಥರ ಗೊಂದಲದಲ್ಲಿದ್ದು ನೀವು ಅದೇ ರೀತಿ ಮಾಡಬೇಕು ಅಂತ ಹೋಗ್ತೀರಲ್ಲ, ಅದು ತಪ್ಪು. ಯಾವ ದೇವರು ಹೇಳಿಲ್ಲ ನನಗೆ ಇದೇ ರೀತಿ ಪೂಜೆ ಮಾಡಿ, ಇದೇ ಪದ್ಧತಿಲಿ ಮಾಡಿ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು, ಅಯ್ಯಪ್ಪ ಸ್ವಾಮಿಗೆ ಇರುಮುಡಿ ಅಂತ ಕಟ್ತಾರೆ. ಇರುಮುಡಿ ಅಂತ ಅಂದರೆ 2 ಮುಡಿ. ಸೊ 100 ವರ್ಷಗಳ ಹಿಂದೆ ಹೋದರೆ, ಈ ಆಚರಣೆ ಸ್ಟಾರ್ಟ್ ಆದಾಗ ನೋಡೋದಾದರೆ, ಆವಾಗೆಲ್ಲ ಈ ತಂತ್ರವಿದ್ಯೆಗಳನ್ನು ಸಿದ್ಧಿ ಮಾಡೋದಕ್ಕೆ ಕೆಲವೊಂದು ಜಾಗ ಇದ್ವು. ಆ ಜಾಗಕ್ಕೆ ಈ ಕಪ್ಪು ಬಟ್ಟೆಯನ್ನು ಬಳಸ್ತಾಯಿದ್ರು. ತಂತ್ರವಿದ್ಯೆ ಮಾಡೋರೆಲ್ಲ ಕಪ್ಪು ಬಟ್ಟೆಯನ್ನು ಬಳಸ್ತಾರೆ. ಕಪ್ಪು ಬಟ್ಟೆ ಹಾಕ್ಕೊಂಡು ಕಾಡು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾಯಿತು ತುಂಬ ದೂರ. ಇವಾಗಿನ ಥರ ಅನುಕೂಲಗಳಿರಲಿಲ್ಲ, ಬಸ್ ಇರಲಿಲ್ಲ, ಸೊ ಕಷ್ಟ ಆಯಿತು. ಅವಾಗೆಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು. ಹಾಗಾಗಿ ಒಂದು ಮುಡಿನಲ್ಲಿ ದವಸ ಧಾನ್ಯಗಳನ್ನು, ಅಂದರೆ ದಾರಿಯುದ್ದಕ್ಕೂ ಹಸಿವಾದಾಗ ತಿನ್ಕೊಂಡು ಹೋಗೋದಕ್ಕೆ ಅಡುಗೆ ಮಾಡಿಕೊಂಡು ಅದನ್ನು ಒಂದು ಮುಡಿನಲ್ಲಿ ಕಟ್ಕೊತಾ ಇದ್ದರು. ಇನ್ನೊಂದು ಮುಡಿನಲ್ಲಿ ಪೂಜಾ ಸಾಮಗ್ರಿಗಳನ್ನು ಕಟ್ಕೊತಾ ಇದ್ದರು. ಎರಡನ್ನೂ ಮಿಕ್ಸ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕಷ್ಟೇ ಕಟ್ಕೊಂಡು ತಲೆ ಮೇಲೆ ಇಟ್ಕೊತಾ ಇದ್ರು. ಅವಾಗೆಲ್ಲ ಈ ಥರ ಬ್ಯಾಕ್ ಪ್ಯಾಕ್ ಏನೂ ಇದ್ದಿಲ್ಲ. ಕಟ್ಕೊಂಡ್ಬಿಟ್ಟು ಯಾತ್ರೆನ ಶುರು ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿಬಿಟ್ಟು ಪೂಜೆ ಆದಮೇಲೆ ವಾಪಸ್ ಬರ್ತಾಯಿದ್ರು. ದಾರಿಯುದ್ದಕ್ಕೂ ಹಸಿವಾದಾಗ ಆ ದವಸ ತೊಗೊಂಡು ಹೋಗಿರ್ತಾರಲ್ಲ, ಅದನ್ನು ಬಳಸ್ಕೊಳ್ತಾಯಿದ್ರು. ಅದನ್ನು ಬಳಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಆದರೆ ಆಚರಣೆ ಈಗಲೂ ಕೂಡ ಅದೇ ರೀತಿ ಇದೆ. ಈಗಲೂ ಕೂಡ ಇರುಮುಡಿ ಅಂತಲೇ ಕಟ್ತಾರೆ. ಒಂದರಲ್ಲಿ ದವಸ ಧಾನ್ಯಗಳನ್ನು ಕಟ್ತಾರೆ, ಇನ್ನೊಂದರಲ್ಲಿ ಪೂಜಾ ಸಾಮಗ್ರಿಗಳನ್ನು ಕಟ್ಕೊತಾರೆ. ಅದು ಯಾಕೆ ಅಂತಂದರೆ ಅಯ್ಯಪ್ಪ ಸ್ವಾಮಿಗೋಸ್ಕರ ಮಾಡ್ತಿದ್ದೀವಿ ಅನ್ನೋ ಭ್ರಮೆನಲ್ಲಿದ್ದಾರೆ. ಅಲ್ಲ, ಅಯ್ಯಪ್ಪ ಸ್ವಾಮಿಗೆ ನಿಮ್ಮ ಭಕ್ತಿ ಸಾಕು. ಈಗ ತಂತ್ರವಿದ್ಯೆಯನ್ನು ಸಾಧನೆ ಮಾಡೋಕ್ಕೆ ಹೊರಟಿಲ್ಲ ಅಂದರೂ ಕೂಡ ಎಲ್ಲರೂ ಕಪ್ಪು ಬಟ್ಟೆನ ಹಾಕ್ಕೊತಾರೆ. ಸೊ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ಅದೇ ಇರುಮುಡಿನ ಕಟ್ತಾರೆ. ಒಂದರಲ್ಲಿ ದವಸ ಧಾನ್ಯಗಳನ್ನ ಇಟ್ಕೊತಾರೆ, ಇನ್ನೊಂದರಲ್ಲಿ ಪೂಜಾ ಸಾಮಗ್ರಿಗಳನ್ನ ಇಟ್ಕೊತಾರೆ, ತಲೆ ಮೇಲೆ ಅದೇ ರೀತಿ ಕಟ್ಕೊತಾರೆ, ಕಪ್ಪು ಬಟ್ಟೆನ ಹಾಕ್ಕೊತಾರೆ. ಮತ್ತು ಯಾತ್ರೆಗೆ ಅಂತ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಟೆಲ್ಗಳಲ್ಲಿ ತಿಂತಾರೆ, ಮತ್ತು ಆ ಇರುಮುಡಿನ ಹಂಗೆ ಇಟ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಬ್ಯಾಕ್ ಪ್ಯಾಕ್ ಬಂದಿದೆ. ಯಾರಾದರೂ ಧೈರ್ಯ ಮಾಡಿಬಿಟ್ಟು ಆ ಮುಡಿನ ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊತಾರಾ? ಇಲ್ಲ, ಅದೇ ರೀತಿ ಕಟ್ಟಬೇಕು, ಅದೇ ರೀತಿ ಹೋಗಬೇಕು ಅಂತ ಆಚರಣೆ ಬಂದಿದೆ. ಸ್ನೇಹಿತರೆ, ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಅಂದರೆ, ಆಗಿನ ಕಾಲಘಟ್ಟದಲ್ಲಿ ಆಗಿನ ಜನಗಳಿಗೆ ಏನೇನು ಅನುಕೂಲ ಇತ್ತು ಅದಕ್ಕೆ ತಕ್ಕಂತೆ ಮಾಡಿರೋವಂಥ ಆಚರಣೆಗಳಿವೆ. ಆ ಆಚರಣೆಗಳಲ್ಲಿ ವ್ಯತ್ಯಾಸ ಬರೋದು ಸಹಜ. ಕಾಲಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಆಗಬೇಕು, ಅದೇನು ತಪ್ಪಿಲ್ಲ. ಬಟ್ ಇದೇ ರೀತಿ ಮಾಡಬೇಕು ಅಂತ ತಗೊಂಡು ಹೋಗ್ತಾರಲ್ಲ, ಅದರಲ್ಲಿ ನಮಗೆ ಉತ್ತರ ಸಿಗುತ್ತೆ. ಆಚರಣೆಗಳು, ಪದ್ಧತಿಗಳು ಹೀಗೇ ಇರಬೇಕಾ ಅಂತ. ದೇವರಿಗೆ ನಮ್ಮ ಪ್ಯೂರ್ ಮನಸ್ಸಿನಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು, ಅದೇ ಪೂಜೆ. ನಿಮ್ಮ ಗಮನ
ಕೇವಲ ಆಚರಣೆಗಳ ಮೇಲೆ ಪದ್ಧತಿಗಳ ಮೇಲೆ ಜಾಸ್ತಿ ಹೋದ್ರೆ ಏನಾಗುತ್ತೆ, ದೇವರಿಗಿಂತ ಆಚರಣೆಗಳು ಪದ್ಧತಿಗಳ ಮೇಲೆ ಗಮನ ಜಾಸ್ತಿ ಆಗೋದ್ರಿಂದ ಅದು ನಿಮ್ಮ ತಲೆಯಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ. ನಿಮ್ಮ ಪ್ಯೂರ್ ಕನೆಕ್ಷನ್ ದೇವರಿಗೂ ಮತ್ತು ನಿಮಗಿರೋ ಕನೆಕ್ಷನ್ ತಪ್ಪು ಹೋಗುತ್ತೆ. ನಮ್ಮ ಮನೆಗಳಲ್ಲಿ ನೋಡಿರ್ಬೋದು ನೀವು, ಜೋಡಿ ಊದುಬತ್ತಿಗಳನ್ನು ಹಚ್ತಾರೆ, 2, 4, 6 ಈ ಥರ ಹಚ್ತಾರೆ. ಯಾರಾದರೂ ಧೈರ್ಯ ಮಾಡಿ 3 ಹಚ್ತಾರ? ಯಾಕೆ? ಭಯ. 2 ಹಚ್ಚಿದರೆ ಒಳ್ಳೆಯದಾಗುತ್ತೆ, 3 ಹಚ್ಚಿದರೆ ಕೆಟ್ಟದಾಗುತ್ತೆ ಅನ್ನೋ ರೀತಿ. ಈ ರೀತಿ ಮೂಢನಂಬಿಕೆಗಳು ಬೇಡ, ಈ ರೀತಿ ಭ್ರಮೆನಲ್ಲಿ ಇರೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಹೆಚ್ಚಾಗಿ ಕೆಲವೊಂದನ್ನು ಹೇಳೋದಕ್ಕಾಗೋದಿಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಕೇವಲ ಖಾಲಿ ಮನಸ್ಸಿನಿಂದ ದೇವರನ್ನು ಬೇಡ್ಕೊತೀರಲ್ಲ, ಅದಕ್ಕಿಂತ ಬೆಸ್ಟ್ ಪೂಜೆ ಯಾವುದೂ ಇಲ್ಲ. ಪೂಜೆ ಮಾಡೋದಕ್ಕೆ ದರ್ಬೆನೇ ಬೇಕು, ಊದುಬತ್ತಿನೇ ಬೇಕು, ಕರ್ಪೂರನೇ ಬೇಕು, ಕಾಯೇ ಬೇಕು, ಹಣ್ಣೇ ಬೇಕು, ದೇವಸ್ಥಾನನೇ ಆಗಬೇಕು, ಹಿಂದೂನೇ ಆಗಬೇಕು, ಮುಸ್ಲಿಮೇ ಆಗಬೇಕು, ಆ ಧರ್ಮ ಈ ಧರ್ಮ, ಇದೆಲ್ಲದು ತಲೆಯಿಂದ ತೆಗೆದುಬಿಟ್ರೆ ನಿಮಗೆ ಖಾಲಿ ಮನಸ್ಸು ಉಳಿಯುತ್ತೆ. ಆ ಖಾಲಿ ಮನಸ್ಸಿನಿಂದ ಪ್ರಕೃತಿ ಅಥವಾ ನೀವು ನಂಬಿರೋ ದೇವ್ರ ಜೊತೆಗೆ ಕನೆಕ್ಟ್ ಆಗಿ ಜಸ್ಟ್ ಬೇಡ್ಕೊಳ್ಳಿ ನಿಮಗೇನು ಬೇಕೋ ಅದನ್ನು. ಅಲ್ಲಿ ಸಿಗೋವಂಥ ಖುಷಿ, ಅಲ್ಲಿ ಸಿಗೋವಂಥ ಫಲ ನಿಮಗೆ ಯಾವ ಪದ್ಧತಿನಲ್ಲೂ ಸಿಗೋದಿಲ್ಲ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.